ಈ ವಿಡಿಯೋವನ್ನು ನೋಡಿ. ನಿಮ್ಮ ಮನಸ್ಸಿಗೆ ಬೇಸರವಾದಾಗ ಈ ವಿಡಿಯೋವನ್ನು ನೋಡಿ. ಓ ನನ್ನ ಗೆಳೆಯ, ಆಗಲಿ ಕಷ್ಟ ಸುಖಗಳ ನೋವು ದುಃಖಗಳ ಪಡೆಯ ನನಗೆ ನೀವು ಸ್ಪಂದಿಸಲಿಲ್ಲವೆಂದರೂ ನೀನು ನನ್ನ ಹೃದಯ. ಯಾಕಂದರೆ ನನ್ನ ನೋವನ್ನು ನಿನ್ನ ಬಿಟ್ಟು ಯಾರೊಂದಿಗೆ ಹಂಚಿಕೊಳ್ಳಲಿ ನನ್ನ ಒಡೆಯ. ಮನಸ್ಸಿಗೆ ನೋವಾದಾಗ ನಿಮ್ಮ ನೋವನ್ನು ದೇವರೊಂದಿಗೆ ಹಂಚಿಕೊಳ್ಳಿ. ಮನಸ್ಸಿಗೆ ಸಮಾಧಾನವಾಗುತ್ತೆ. ಆಪ್ತರೊಡನೆ ಹಂಚಿಕೊಂಡರೆ ಅವರಿಗೂ ಬೋರ್ ಹೊಡೆಯುತ್ತೆ ಹಾಗೂ ನೀವು ಗೇಲಿಗೆ ಒಳಗಾಗುತ್ತೀರಾ. ಯುಗಾದಿಗೆ ಬೇವು ಬೆಲ್ಲ ಹೇಗೆ ಮುಖ್ಯವೋ ಹಾಗೆ ಯಶಸ್ವಿಗಳಿಗೆ ಸೋಲು ಕೂಡ ಮುಖ್ಯ. ಸೋಲಿನ ನಂತರ ಬಂದ ಗೆಲುವು ಹೆಚ್ಚು ಕಾಲ ಉಳಿಯುತ್ತೆ. ಮನಸ್ಸಿಗೆ ನೋವು ಅಂತ ಚಿಂತಿಸುತ್ತಾ ಚಿತೆಯಾಗುವ ಬದಲು ಏನಾದರೂ ಹೊಸದನ್ನು ಚಿಂತೆ ಮಾಡುತ್ತಾ ಮತ್ತೊಬ್ಬರ ಚಿಂತನೆಯಾಗಿ. ಕೆಲಸ ದುಡಿಮೆಗಾಗಿ ಮಾಡಿದರೆ ಒತ್ತಡವನ್ನು ತರುತ್ತೆ. ಮನಸ್ಸಿಟ್ಟು ಇಷ್ಟಪಟ್ಟು ಮಾಡಿದರೆ ಕಾಯಕವೇ ಕೈಲಾಸ. ಒಬ್ಬರ ಅಗಲಿಕೆ ದುಃಖವನ್ನು ತರಿಸುತ್ತದೆ. ಆದರೆ ಅದೇ ಗುಂಗಿನಲ್ಲಿ ದುಃಖದಲ್ಲಿ ನಾವು ಇದ್ದರೆ ಅವರ ಆತ್ಮಕ್ಕೆ ಶಾಂತಿ ಸಿಗುವುದಿಲ್ಲ. ನಮ್ಮ ಸಂತೋಷವೇ ಅವರ ಆತ್ಮಕ್ಕೆ ಶಾಂತಿ. ದೇವರನ್ನು ನೀನು ನಂಬದೇ ಇದ್ದರೂ ಒಳ್ಳೆಯ ಕರ್ಮಕ್ಕೆ ಒಳ್ಳೆಯ ಫಲ ಸಿಗುತ್ತದೆ. ಯಾಕಂದರೆ ದೇವರು ನೀನು ನಂಬುತ್ತಾನೆ. ದೇವರಿಗೆ ಎಲ್ಲ ಮಕ್ಕಳು ಒಂದೇ. ಸತ್ತಾಗ 4 ಜನ ಹೇಳು ಕೊಡುತ್ತಾರೆ. ಬದುಕಿದ್ದಾಗ ಕಷ್ಟ ಬಂದಾಗ ಯಾರೂ ಹೇಗಲು ಕೊಡುವುದಿಲ್ಲ. ಹೆಣ್ಣು ತಿನ್ನುವ ಹಣ್ಣಲ್ಲ. ಸಾವಿರಾರು ಜನರ ಯಶಸ್ಸಿನ ಹಿಂದಿನ ಕಣ್ಣು ಅವಳು. ಸತ್ಯವು ಮುಳ್ಳಿನ ಕಡ್ಡಿಯಲ್ಲಿ ಗುಲಾಬಿ ಹೂವು ಅರಳಿದ ಹಾಗೆ ಮೊದಲು ಚುಚ್ಚುತ್ತೆ, ನಂತರ ಹರಡುತ್ತೆ. ಆಕಾಶದೆತ್ತರಕ್ಕೆ ಏರಿದ ಎಷ್ಟೋ ಜನ ಕೈಗೆ ಸಿಗುವುದಿಲ್ಲ. ಆದರೆ ಆಕಾಶ ಎಷ್ಟೇ ಎತ್ತರದಲ್ಲಿದ್ದರೂ ತಲೆ ಎತ್ತಿ ನೋಡಿದರೆ ಕಾಣಿಸುವುದು. ನೀನು ಜೀವನದ ಅತಿ ಎತ್ತರದ ಸ್ಥಾನಕ್ಕೆ ಮೇಲಕ್ಕೆ ಏರುತ್ತಿದೆಯೆಂದರೆ ತಲೆ ತಗ್ಗಿಸಿ ಮೇಲಕ್ಕೇರು. ಏಕೆಂದರೆ ಕೆಳಕ್ಕೆ ಬಿದ್ದರೆ ಮೇಲೆತ್ತಲು ಯಾರೂ ಬರುವುದಿಲ್ಲ. ದುಡ್ಡಿದ್ದರೆ ಜಗವನ್ನೇ ಗೆಲ್ಲಬಲ್ಲೆ, ಆದರೆ ಜ್ಞಾನವಿದ್ದರೆ ಇತಿಹಾಸವನ್ನೇ ಸೃಷ್ಟಿಸಬಲ್ಲೆ. ಎಂದಿಗೂ ಅಳದ ತಂದೆ ಮಗಳನ್ನು ಮದುವೆಯಲ್ಲಿ ಬೀಳ್ಕೊಡುವಾಗ ಬಿಕ್ಕಿ ಬಿಕ್ಕಿ ಅಳುತ್ತಾನೆ ಎಂದರೆ ಇದು ಅವನ ಮಗಳು ಅವನಿಗೆ ಕೊಟ್ಟ ಪ್ರೀತಿಯ ಸಂಕೇತ. ವಿದ್ಯೆ ನೈವೇದ್ಯವಾದರೆ ಜೀವನ ಅಮಾವಾಸ್ಯೆ, ಅದೇ ಆಹಾರವಾದರೆ ನಿತ್ಯವೂ ಹಬ್ಬ. ದೇವನೊಬ್ಬ ನಾಮ ಹಲವಾರು, ಮಾನವನೊಬ್ಬ ಜಾತಿ ಹಲವಾರು. ಜಾತಿ ಹಲವಾರು, ರಕ್ತ ಒಂದೇ. ದೈವ ಭಕ್ತರಿಗಿಲ್ಲ ಜಾತಿ, ಗುಡಿಯಲ್ಲಿ ಜಾತಿಗಿಲ್ಲ ಇತಿಮಿತಿ. ತಡೆದವರು ಕುಲಹೀನರಾದರು, ಹಿಂತಿರುಗಿ ದರ್ಶನ ಕೊಟ್ಟ ಕೃಷ್ಣ ಎಲ್ಲ ಕುಲಗಳ ಸಂಪನ್ನರಾದರು. ಹರೇ ರಾಮ ಹರೇ ಕೃಷ್ಣ ಹರೇ ಹರೇ. ಶ್ರೀಮಂತರ ಮನೆ ಅರಮನೆಯಾದರೆ ಬಡವನ ಮನೆ ಊಟ ಮೃಷ್ಟಾನ. ಶ್ರೀಮಂತ ಹುಡುಗಿ ಅಂದದಲ್ಲಿ ಶ್ರೀಮಂತ, ಆದರೆ ಬಡವರ ಮನೆ ಹುಡುಗಿ ಗುಣದಲ್ಲಿ ಶ್ರೀಮಂತ. ಶ್ರೀಮಂತರ ಲೆವೆಲ್ ಸ್ಟೇಟಸ್ ಹೈ ಸ್ಟ್ಯಾಂಡರ್ಡ್, ಆದರೆ ಬಡವನ ಹೃದಯದ ಅರಮನೆ ಹೇಳುತ್ತೆ ಸದಾ ಎಲ್ಲರಿಗೂ ಸ್ವಾಗತ. ಏನೇ ಆದರೂ ಸತ್ತ ಮೇಲೆ ಎಲ್ಲರೂ ಒಂದೇ ಕಡೆ ಮಣ್ಣಿಗೆ ಸೇರುವುದು, ಒಂದೇ ಕಡೆ ಮಣ್ಣಿಗೆ. ದಾಹವಾದಾಗ ಯಾರು ಬೇಕಾದರೂ ನೀರು ಕೊಡುತ್ತಾರೆ, ಆದರೆ ಸಾಧನೆಯ ದಾಹ ಹೆಂಗಿಸಿಕೊಳ್ಳಲು ಹೋದಾಗ ಯಾರೂ ನೀರು ಕೊಡುವುದಿಲ್ಲ. ಅದನ್ನು ಹೋರಾಟ ಮಾಡಿ ನೀವೇ ಪಡೆದು ಹೆಂಗಿಸಿಕೊಳ್ಳಬೇಕು. ಕಷ್ಟವೇ ರಾಯರಿದ್ದಾರೆ, ಸುಖವೇ ರಾಯರಿದ್ದಾರೆ, ನೋವೇ ರಾಯರಿದ್ದಾರೆ, ಸೋಲೇ ರಾಯರಿದ್ದಾರೆ, ಗೆಲುವೇ ರಾಯರಿದ್ದಾರೆ. ನಮ್ಮ ತಾಳ್ಮೆ ಹಾಗೂ ಕಾಯುವಿಕೆ ರಾಯವರ ಅಗ್ನ ಪರೀಕ್ಷೆ. ಕಾಯುವಿಕೆಯಲ್ಲೂ ರಾಯರ ನಾಮಸ್ಮರಣೆ ಮಾಡಿದರೆ ಕೆಟ್ಟ ಕಾಲ ಹೋಗಿ ಒಳ್ಳೆ ಕಾಲ ಬರುವುದು ಗೊತ್ತಾಗೇ ಹೋಗುವುದಿಲ್ಲ. ರಾಯರು ನಿಮ್ಮ ದಾರಿಯಾದರೆ ಮತ್ತೊಬ್ಬರಿಗೆ ನೀವು ದಾರಿಯಾಗಿ ರಾಯರ ಕೆಲಸವನ್ನು ಕಮ್ಮಿ ಮಾಡಿ. ನೀವು ತೀರಾ ಮುಗ್ಧರಾದರೆ ಕೆಳಕ್ಕೆ ತುಳಿಯುವರು. ಬುದ್ಧಿವಂತ ಮುಗ್ಧರಾದರೆ ಮೇಲಕ್ಕೆ ಎತ್ತುವರು. ಬೇಕಾದರೆ ನಾಯಕನಾಗಿ ಸಹ ಮಾಡುವರು. ಅರಮನೆಯಲ್ಲಿ ಇದ್ದವರೆಲ್ಲ ರಾಜರಲ್ಲ, ಗುಡಿಸಲಲ್ಲಿ ಇದ್ದವರೆಲ್ಲ ಗುಲಾಮರಲ್ಲ, ಓದಿದವರೆಲ್ಲ ದಡ್ಡರಲ್ಲ, ಶ್ರೀಮಂತರೆಲ್ಲರೂ ದೊಡ್ಡ ಮನಸ್ಸಿನವರಲ್ಲ, ಬಡವರೆಲ್ಲರೂ ಸಣ್ಣ ಮನಸ್ಸಿನವರಲ್ಲ. ನೋವಿದ್ದರೆ ನೋವನ್ನು ಮರೆಯಲು ನಗಿ, ಸಂತೋಷವಾದರೆ ಸಂತೋಷವನ್ನು ಹಂಚಲು ನಗಿ, ಎದುರಿಗೆ ಇರುವವರಿಗೆ ಚೈತನ್ಯ ತುಂಬಲು ನಗಿ, ಕಷ್ಟ ಬಂದರೆ ಕಷ್ಟವನ್ನು ಎದುರಿಸಲು ನಗಿ. ಏಕೆ ಯಾವಾಗಲೂ ನಗುವೆಂದರೆ ನಗಿಸುವುದು ಹಾಗೂ ನಗಿಸುವುದು ದೇವರು ನಮಗೆ ಕೊಟ್ಟ ಉಡುಗೊರೆ. ಸಿಗರೆಟ್ನ ಹೊಗೆಯಲ್ಲಿ ಭಯಂಕರ ಥ್ರಿಲ್ ಜಾಸ್ತಿಯಾಗಿ ಇವತ್ತು ನನ್ನ ಚಟದ ಹೊಗೆಯಲ್ಲಿ ಭಯಂಕರ ಘಾಟಿ ಇದೆ. ಎಣ್ಣೆಯಲ್ಲಿರೋ ಮಜಾ ಸ್ವರ್ಗದಲ್ಲಿ ಸಿಗೋಲ್ಲ, ಆದರೆ ಪರಿಣಾಮ ಸಜಾ ಮಾತ್ರ ಭೂಲೋಕದಲ್ಲಿ ಸಿಗುತ್ತೆ. ಸಿಗಲಾರದ ರೇಟು ನಿನ್ನ ದೇಹ, ಕೊಡುಗೆ ನೀಡಿದವರು ನಿನ್ನ ಎತ್ತವರು. ಕೊಡಬೇಡ ಕೈಗೆ ಸಿಗರೇಟು, ಆಗುತ್ತದೆ ನಿನ್ನ ದೇಹ ಕೊಳೆತು ಚೀಪ ರೇಟು. ಇದಿಷ್ಟು ಇವತ್ತಿಗೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಮುಂದಿಂದ ಹೇಳ್ತೀನಿ.